ನೋಡಿ ಇವಾಗ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಮಂಡಕ್ಕಿ ಹಾಕ್ಕೊತಿದ್ದೀನಿ. ನಿಮ್ಮಲ್ಲಿ ಯಾವುದು ಸಿಗುತ್ತೆ ಮಂಡಕ್ಕಿ ಅದನ್ನೇ ತೊಗೋಬೋದು. ಇವಾಗ ನಾನು 2 ಕಪ್ ಆಗುವಷ್ಟು ಮಂಡಕ್ಕಿ ಹಾಕ್ಕೊಂಡಿನಿ. ಇವಾಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ನಡೆಯುತ್ತೆ ಇಲ್ಲಿ, ಅಂದರೆ ಈ ನೀರಿನಲ್ಲಿ ಈ ಮಂಡಕ್ಕಿ ಪೂರ್ತಿಯಾಗಿ ಮುಳುಗಬೇಕು, ಆ ರೀತಿ ನೀರನ್ನ ಹಾಕ್ಕೊಳ್ಳಿ. ನೋಡಿ ಪೂರ್ತಿಯಾಗಿ ನಾನು ನೀರಿನಲ್ಲಿ ಇದನ್ನು ನೆನೆಸ್ಕೊಂಡು ತೊಗೊತಿದ್ದೀನಿ. ಸಾಫ್ಟ್ ಆಗುತ್ತೆ ಮಂಡಕ್ಕಿ ನೀರಿನಲ್ಲಿ ನೆನೆಸ್ಕೊಂಡು ತೊಗೊಂಡ್ರೆ. ಒಂದು 5-10 ನಿಮಿಷ ಬಿಡಬೇಕಾಗುತ್ತೆ ಇದಕ್ಕೆ ಹೀಗೇ. ಓಕೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸೈಡಿಗೆ ಇಡ್ತಿದ್ದೀನಿ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ತೊಗೊತಿದ್ದೀನಿ. ನಾನಿಲ್ಲಿ ಉಪ್ಪಿಟ್ಟು ರವೆ ಯೂಸ್ ಮಾಡಿದ್ದ, ನೀವು ಬೇಕಾದರೆ ಇಲ್ಲಿ ಚಿರೋಟೆ ರವೆ ಇತ್ತಂದ್ರೆ ಅದು ಕೂಡ ತೊಗೋಬೋದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತಿದ್ದೀನಿ. ಓಕೆ ನೋಡಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊತಿದ್ದೀನಿ. 2 ಕಪ್ ಮಂಡಕ್ಕಿ 1 ಕಪ್ ಆಗೋಷ್ಟು ರವೆ ಹಾಕ್ಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ಇದಕ್ಕೆ ನೀರು ಮತ್ತು ಸ್ವಲ್ಪ ಮೊಸರು 2 ಸೇರಿಸಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿನಿ ನಾನು. ಇವಾಗ 2 ಸೇರಿಸಿ ಒಂದು 5ರಿಂದ 10 ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ನೋಡಿ ಒಂದು 10 ನಿಮಿಷ ಆಗಿದೆ. ಇದು ಉಪ್ಪಿಟ್ಟು ರವೆ ತೊಗೊಂಡಿರ್ತೇವಲ್ಲ, ಹೀಗಾಗಿ ಇದಕ್ಕೆ ನೆನೆಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 10 ನಿಮಿಷ ಆಗೋ ತನಕ ಬಿಟ್ಟಿದ್ದ, ಜಾಸ್ತಿ ಟೈಮ್ ಬಿಡಬೇಕಂತೇನಿಲ್ಲ. ಇವಾಗ ಮಂಡಕ್ಕಿನ ಹಾಕ್ಕೊತಿದ್ದೀನಿ ಮಿಕ್ಸಿಯಲ್ಲಿ. ನೀರು ಹಾಕ್ಕೊತಿಲ್ಲ, ಜಸ್ಟ್ ಮಂಡಕ್ಕಿ ಮಾತ್ರ ಹಾಕ್ಕೊತಿದ್ದೀನಿ. ಹಿಂಡ್ಕೊಂಡು ಹಾಕ್ಕೊತಿದ್ದೀನಿ ಮಂಡಕ್ಕಿ. ನೋಡಿ ಮಂಡಕ್ಕಿ ಹಾಕ್ಕೊಂಡು ನಾನಿವಾಗ ಅದೇ ಮಿಕ್ಸಿ ಬೌಲಲ್ಲಿ ಈ ರವೆ ಕೂಡ ಹಾಕ್ಕೊತಿದ್ದೀನಿ ನಾನು. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನೀರು ಅಥವಾ ಮೊಸರನ್ನ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ನಾನಿಲ್ಲಿ ಮೊಸರೇ ಹಾಕ್ಕೊತಿದ್ದೀನಿ, ಮೊಸರು ಇದೆ ಮನೆಯಲ್ಲಿ. ನೀವು ಬೇಕಾದರೆ ನೀರು ಕೂಡ ಹಾಕೋಬೋದು ಇಲ್ಲಿ. ಇವಾಗ 2 ಸಾಮಗ್ರಿ ನಾನು ಮಿಕ್ಸಿಯಲ್ಲಿ ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ಓಕೆ ಒಂದು ಸ್ವಲ್ಪ ಮೊಸರು ಮತ್ತು ನೀರು 2 ಸೇರಿಸಿದ್ದೀನಿ ನಾನಿಲ್ಲಿ. ಸೇರಿಸಿ ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ನೋಡಿ ರುಬ್ಕೊಂಡಾಗಿದೆ. ಇವಾಗ 1 ನಿಮಿಷ ಆಗೋ ತನಕ ನಾನು ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ಪಾತ್ರೆಯಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ತುರಿದಂತಹ ಹಸಿ ಶುಂಠಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ. ಮತ್ತು ಈರುಳ್ಳಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಟೊಮೆಟೊ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಬೀಜ ತೆಗಿಬೇಕಾಗುತ್ತೆ ಕ್ಯಾಪ್ಸಿಕಮ್ದಲ್ಲಿನ, ಜಸ್ಟ್ ಕ್ಯಾಪ್ಸಿಕಮ್ ಮಾತ್ರ ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಮತ್ತು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ತುರಿದ ಕ್ಯಾರೆಟ್ ಹಾಕ್ಕೊತಿದ್ದೀನಿ. ನಿಮ್ಮಲ್ಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಇದು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ನಾವು ಇದರಲ್ಲಿ ಎಲ್ಲ ತರಕಾರಿ ಹಸಿದೇ ಹಾಕಿರ್ತೇವಲ್ಲ, ಹೀಗಾಗಿ ತರಕಾರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡೇ ಹಾಕ್ಕೊಳ್ಳಿ, ಸರಿಯಾಗಿ ಬರುತ್ತೆ ಇದು. ಅಥವಾ ನೀವು ಒಂದು ಸ್ವಲ್ಪ ಹುರ್ಕೊಂಡು ಹಾಕ್ಕೋಬೋದು ತರಕಾರಿ ಬೇಕಿದ್ದರೆ. ಸ್ವಲ್ಪ ಗಟ್ಟಿಯಾಗಿದೆ, ಹೀಗಾಗಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ನಾನು ನೀರು ಹಾಕ್ಕೊಂಡಿದ್ದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ನೀವು ಮಾಡ್ಕೋಬೋದು. ಇಲ್ಲಿ ಒಂದು ಸ್ವಲ್ಪನೇ ನಾನಿಲ್ಲಿ ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಅಡುಗೆ ಸೋಡಾ ಅಥವಾ ನೀವು ಏನೋ ಯಾವುದಾದ್ರು ಪರವಾಗಿಲ್ಲ, 2 ಹಾಕ್ಕೋಬೋದು ಇಲ್ಲಿ. ದಿಢೀರಾಗಿ ಮಾಡ್ತೀವಲ್ಲ, ಹೀಗಾಗಿ ಒಂದು ಸ್ವಲ್ಪನೇ ಅಡುಗೆ ಸೋಡಾ ಅಥವಾ ಏನೋನ ಹಾಕ್ಕೋಬೇಕಾಗುತ್ತೆ. ಇವಾಗ ಲಾಸ್ಟ್ ಮೂಮೆಂಟ್ನಾಗೆ ಹಾಕಬೇಕು ನೀವು ಇಲ್ಲಿ ಅಡುಗೆ ಸೋಡಾ ಅಥವಾ ಏನೋ. ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ತವ ಇಟ್ಕೊಂಡಿನಿ, ತಡ್ಕ ಕೊಡ್ತೇವಲ್ಲ ಆ ತವ ಇಟ್ಕೊಂಡಿನಿ. ಇದು ಇಲ್ಲ ಅಂದರೆ ನೀವಿಲ್ಲಿ ದೊಡ್ಡ ಪ್ಯಾನ್ ಕೂಡ ಇಟ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಓಕೆ ತವ ಕೂಡ ಗರಮ್ ಆಗಿದೆ, ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಈ ಬೆಟ್ರಲ್ಲಿ ನೀವು 2 ರೆಸಿಪಿನ ಮಾಡ್ಕೋಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಮಾಡ್ಕೊಳ್ಳಿ. ನಾನಿವಾಗ ಮೊದಲಿಗೆ ಇದನ್ನು ನಿಮಗೆ ಈ ರೀತಿ ಉತ್ತಪ್ಪ ಹಾಕಿ ತೋರಿಸ್ತಿದ್ದೀನಿ. ನೀವು ಬೇಕಾದರೆ ಮೊದಲೇ ಹೇಳಿದಾಗೆ ದೊಡ್ಡ ಪ್ಯಾನ್ನಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ದೋಸೆ ತವಾದ ಮೇಲೆ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಒಂದು 2-3 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ, ಅಥವಾ ಮೇಲೆ ಒಂದು ಸ್ವಲ್ಪ ಡ್ರೈ ಆದರೆ ಸಾಕಾಗುತ್ತೆ. ನೋಡಿ ಸ್ವಲ್ಪ ಡ್ರೈ ಆಗಿದೆ. ಇವಾಗ ಸ್ಲೋಲಿಯಾಗಿ ಎತ್ತು ಹಾಕ್ಕೊತಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ಸ್ಲೋಲಿಯಾಗಿ ಎತ್ತು ಹಾಕ್ಕೊಳ್ಳಿ. ನಾವು ಇದರಲ್ಲಿ ಮಂಡಕ್ಕಿ ಹಾಕಿರ್ತೀವಲ್ಲ, ಹೀಗಾಗಿ ವಾವ್ ನೋಡಿ ಎಷ್ಟು ಕಲರ್ ಬಂದಿದೆ ಅಲ್ವಾ ಮಂಡಕ್ಕಿ ಸಲುವಾಗಿ. ಇವಾಗ ಕೆಳಗಡೆ ಕೂಡ ನಾನು 1 ನಿಮಿಷ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ, ಅಥವಾ ಕಲರ್ ಬರಬೇಕು ಈ ರೀತಿ 2 ಕಡೆ. ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದು झटपटನಲ್ಲಿ ಮಾಡ್ಕೋಬೋದು ಈ ರೆಸಿಪಿ. ಏನಿಲ್ಲ, 1 ಕಪ್ ರವೆ ತೊಗೊಳ್ಳಿ, 2 ಕಪ್ ಮಂಡಕ್ಕಿ ತೊಗೊಳ್ಳಿ. ಈ ರೀತಿ ಎಲ್ಲ ತರಕಾರಿ ಹಾಕ್ಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಈ ರೆಸಿಪಿನ ನೀವು ಮಾಡ್ಕೋಬೋದು, ಅಥವಾ ಇನೋ ಕೂಡ ಹಾಕ್ಕೋಬೋದು. ಇವಾಗ ನಾನು ಅದೇ ಹಿಟ್ಟಲ್ಲಿ ನಿಮಗೆ ಈ ರೀತಿ ಫಡ್ ಕೂಡ ಮಾಡಿ ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಂಚು ಕೂಡ ಗರಮ್ ಆಗಿದೆ. ಇವಾಗ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಈ ಫಡ್ ಮಾಡ್ಕೋಬೇಕಂದ್ರೆ ನೀವಿಲ್ಲಿ ನಾನ್ ಸ್ಟಿಕ್ ತವನೇ ಬೇಕಾಗುತ್ತೆ, ಇಲ್ಲಾಂದರೆ ಕಬ್ಬಿಣ ತವ ಆದರೆ ಅದಕ್ಕೆ ಹತ್ಕೊಳ್ಳುತ್ತೆ ಕೆಲವೊಂದು ಸ್ವಲ್ಪ. ಓಕೆ ನೋಡಿ ಹಿಟ್ಟು ಹಾಕಿದ್ದು ನಾನು ಇವಾಗ. ಮತ್ತು ಇದು ಕೂಡ ಅಷ್ಟೇ ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಇದನ್ನು ಮುಚ್ಚಿಡ್ತಿದ್ದೀನಿ.
ನೋಡಿ ಒಂದು 2 ನಿಮಿಷ ಆದಮೇಲೆ ಇದಕ್ಕೆ ಉಲ್ಟಾ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಉಲ್ಟಾ ಹಾಕಿದ್ದೀನಿ. ಇವಾಗ ನಾನು ಉಲ್ಟಾ ಹಾಕಿ ಇದನ್ನು ಮತ್ತೆ ಒಂದು 2 ನಿಮಿಷ ಮುಚ್ಚಿಡ್ತಿದ್ದೀನಿ. ನೋಡಿ ಪೂರ್ತಿಯಾಗಿ ಕೆಳಗಡೆ ಕೂಡ ಕಲರ್ ಬಂದಿದೆ. ಇದಕ್ಕೆ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ನಾವು ಇದರಲ್ಲಿ ಮಂಡಕ್ಕಿ ಹಾಕಿರ್ತೀವಲ್ಲ, ಹೀಗಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಕಲರ್ ಕೂಡ ಇದಕ್ಕೆ ತುಂಬ ಸರಿಯಾಗಿ ಬರುತ್ತೆ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ನೋಡಿ ನಮ್ಮ ಮಂಡಕ್ಕಿ, ಉತ್ತಪ್ಪ ಮತ್ತು ಪಡ್ಡು ಎರಡೂ ರೆಡಿಯಾಗಿದೆ. ಇದನ್ನು ನಾರ್ಮಲಾಗಿ ಕಾಯಿ ಚಟ್ನಿ ಜೊತೆಗೆ ನೀವು ಇದನ್ನು ತಿನ್ಬೋದು, ಅಥವಾ ಟೊಮೆಟೊ ಕೆಚಪ್ ಕೂಡ ನೀವು ಇದನ್ನು ತಿನ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.